ಹೆಲೋ ಹಾಯ್ ಫ್ರೆಂಡ್ಸ್. ಇವತ್ತು ನನ್ನ ತಂಗಿನ ನೋಡೋದಕ್ಕೆ ಬರ್ತಾ ಇದ್ದಾರೆ. ಅಂದರೆ ಆಗಲೇ ಫಸ್ಟಿಗೇ ಹೋಗಿ ಚಿತ್ರದುರ್ಗ ಕಡೆ ಇರೋದವರು ಅಲ್ಲಿಗಾಗಲೇ ನೋಡ್ಕೊಂಡು ಬಂದಿದ್ದಾರೆ. ಮನೆಯವರೆಲ್ಲ ಹೋಗಿ ಅವ್ರ ಕಡೆನೂ ಸಹ ಬಂದು ಹೋಗಿದ್ದಾಯಿತು. ಈಗ ಎಲ್ಲ ದೊಡ್ಡವರೆಲ್ಲ ನೋಡಬೇಕಲ್ವ, ಅದಕ್ಕೆ ಅವ್ರು ಸಹ ಒಂದು 20 ಜನ, ನಮ್ಮ ಕಡೆ ಒಂದು 20 ಜನ ಅಂತ ಎಲ್ಲ ಹೇಳಿ ಎಲ್ಲರೂ ಸೇರಿಕೊಂಡು ನಮ್ಮದು ಅಂತ ಎಂಡ್ ಮಾಡ್ಕೊಂಡು ಹೋಗೋಣ ಅಂತ ಶಾಸ್ತ್ರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಬಂದಿರೋರಿಗೆಲ್ಲರೂ ಈ ಥರ ಇಲ್ಲೆಲ್ಲ ಹೊರಗಡೆನೇ ಕೂರಿಸಿದ್ದೀವಿ. ಇಲ್ಲೆಲ್ಲ ಈಗ ಕಾಫಿ ಟೀ ಎಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ಈಗೆಲ್ಲ ಇನ್ನು ಅವ್ರು ಬರ್ತಾ ಇದ್ದಾರೆ ಅಂತಂದರೆ ಭಾನುವಾರ ಬಂದಿದ್ದವರು. ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಎಲ್ಲ ಮನೇಲೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿದ್ದಾರೆ. ಏನಾದರೂ ಫಂಕ್ಷನ್ನು ನಾವು ಚಿಕ್ಕದಾಗಿ ಏನೇ ಪೂಜೆ ಮಾಡ್ತಿದ್ದೀವಿ ಅಂದರೆ ದೇವ್ರ ಪೂಜೆ ಮಾಡಿದ್ರೆ ಮನೇಲಿ ಸಮಾಧಾನ ಇರುತ್ತೆ ಅಲ್ವಾ. ಫಸ್ಟ್ ದೇವ್ರ ಪೂಜೆ ಮಾಡಿಕೊಂಡು ಇನ್ನು ಅವ್ರ ಕಡೆಯಿಂದ ತಂದಿರೋ ಅಂತಹವನ್ನೆಲ್ಲ ಹೂವು, ಹಣ್ಣು, ಕಳಶ ಸಾಮಾನು ಪ್ರತಿಯೊಂದು ಒಂದು ಸೀರೆಯಿಂದ ಎಲ್ಲ ನೀಟಾಗಿ ಜೋಡಿಸ್ಕೊಂಬಂದು ಈ ಥರ ಜೋಡಿಸ್ಬಿಟ್ಟು ಕಂಬಳಿ ಮೇಲೆ ಹಾಸಿ ಈ ಥರ ಇಟ್ಟು ಅರ್ಶಿನ ಕುಂಕುಮ ಹಚ್ತಾ ಇದ್ದಾರೆ. ಇಲ್ಲೆಲ್ಲ ಒಬ್ಬೊಬ್ಬರು ಅರ್ಶಿನ ಕುಂಕುಮ ಹಚ್ಬಿಟ್ಟು ಮತ್ತು ಆರತಿ ಬೆಳಗ್ಬಿಟ್ಟು ಈ ಥರ ಮಾಡ್ತಾರೆ. ಒಂದು 5 ಜನ ಮುತ್ತೈದೆಯರು ಈ ಥರ ಮಾಡಿ ಆದಮೇಲೆ ಮತ್ತು ಅವ್ರ ಕಡೆಯಿಂದ ಸಂಪ್ರದಾಯ ಅಂತೆ ಬೆಳ್ಳಿ ಚೈನು ಅಥವಾ ಬೆಳ್ಳಿ, ನಾವು ಎಂಗೇಜ್ಮೆಂಟ್ ಅಂದರೆ ಉಂಗುರ ಚೇಂಜ್ ಮಾಡ್ಕೊತೀವಿ, ಅವ್ರ ಕಡೆಯಿಂದ ಹುಡುಗಿಗೆ ಬೆಳ್ಳಿ ಚೈನ್ ಅಂತ ತೊಗೊಂಬಂದು ಇಲ್ಲಿ ಹಾಕ್ತಾ ಇದ್ದಾರೆ. ಈಗ ಎಲ್ಲರೂ ನಿಂತ್ಕೊಂಡು ಎಲ್ಲರೂ ಎಲ್ಲ ಅಕ್ಷತೆಗಳೆಲ್ಲ ಆದಮೇಲೆ ಈಗ ಹಾಕ್ತಾ ಇದ್ದಾರೆ ಚೈನ್ನ. ಅಂದರೆ ಇವಾಗ ಮದುವೆ ಆಗ್ತಿರೋ ಹುಡುಗನ ತಂಗಿ ಅಥವಾ ಅಕ್ಕ ಇದ್ದರೆ ಆ ಥರ ಹಾಕಬೇಕು ಅಂತ ಅವ್ರ ಕೈಯಿಂದನೇ ಹಾಕಿಸ್ತಾ ಇದ್ದಾರೆ ಇಲ್ಲೆಲ್ಲ. ಇನ್ನೆಲ್ಲ ಈ ಥರ ಎಲ್ಲ ಹಾಕಾದ್ಮೇಲೆ ಸ್ವೀಟ್ ತಿನ್ನಿಸ್ಬಿಟ್ಟು ಹುಡುಗಿದೆಲ್ಲ ಶಾಸ್ತ್ರ ಮಾಡಿದ್ದಾಯ್ತಲ್ಲ. ಈಗ ನಮ್ಮ ಕಡೆ ಅಂದರೆ ಚಿಕ್ಕಮ್ಮನ ಕಡೆಯಿಂದ ಅವ್ರು ಸಹ ಹುಡುಗನಿಗೆ ಅರ್ಶಿನ ಕುಂಕುಮ ಹಚ್ಬಿಟ್ಟು ಇವಾಗ ಬಾಮೈದನ್ನೇ ಇದು ಮಾಡ್ತಾ ಇದ್ದಾನೆ. ಅವನಿಗೂ ಸಹ ಒಂದು ಜೊತೆ ಬಟ್ಟೆ ಕೊಟ್ಬಿಟ್ಟು ಇಲ್ಲಿ ಶಾಸ್ತ್ರ ಮಾಡ್ತಾ ಇದ್ದಾರೆ. ಈಗ ಮಾಮೂಲಿ ಹಣೆಗೆ ಕುಂಕುಮ ಇಟ್ಬಿಟ್ಟು ವಿಭೂತಿ ಹಚ್ಚಿ ಬಟ್ಟೆ ಕೊಟ್ಬಿಟ್ಟು ಹೂನಾರ ಹಾಕಿ ರೆಡಿ ಮಾಡೋದಷ್ಟೇ. ಇದು ಆರತಿ ಸಹ ಮಾಡ್ತಾ ಇದ್ದಾರೆ. ಈಗ ಸ್ವೀಟ್ ತಿನ್ನಿಸಿ ಎಲ್ಲರೂ ರೆಡಿಯಾಗಿದ್ದಾಯ್ತು. ಈಗ ಇನ್ನು ಹೊರಗಡೆ ಅದೇ ಸೀರೆಯಲ್ಲೇ ಇದ್ರಲ್ವ, ಫೋಟೋ ತೆಗೆಸ್ಬಿಡೋಣ ಇದೇ ಸೀರೆಯಲ್ಲಿ, ಸ್ವಲ್ಪ ಅದಕ್ಕೆ ಮ್ಯಾಚಿಂಗ್ ಇರೋ ಬ್ಲೌಸರ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇಲ್ಲೆಲ್ಲ ಫೋಟೋ ತೆಗೆಸ್ತಾ ಇದ್ದಾರೆ. ಇಲ್ಲಿ ಹೊರಗಡೆ ಎಲ್ಲರೂ ನಿಂತ್ಕೊಂಡಿದ್ದೀವಿ, ಎಲ್ಲರೂ ಈ ಕಡೆ. ಇನ್ನು ಫೋಟೋ ಎಲ್ಲ ತೆಗೆಸ್ಕೊಂಡು ಆದಮೇಲೆ ಈಗ ಅವ್ರು ಕೊಟ್ಟಿರೋ ಅಂಥ ಸೀರೆಯನ್ನು ಉಟ್ಕೊಂಡ್ಬಂದು ಶಾಸ್ತ್ರ ಇಬ್ಬರನ್ನೂ ಕೂರಿಸ್ಬೇಕು ಅಂತ ಹೇಳಿದ್ದಕ್ಕೆ ಇಲ್ಲಿ ಅಕ್ಕನೇ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಅವ್ರು ಕೊಟ್ಟಿರೋಂಥ ಸೀರೆ ಗ್ರೀನ್ ಆಗಿರೋದ್ರಿಂದ ಪಿಂಕ್ ಮ್ಯಾಚ್ ಆಗುತ್ತೆ ಅಂತ ಅವಳ ಹತ್ರ ಇರೋಂಥನೇ ಒಂದು ಪಿಂಕ್ ಬ್ಲೌಸನ್ನು ಇದಕ್ಕೆ ಮ್ಯಾಚಿಂಗ್ ಮಾಡಿ ಈ ಥರ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಜ್ಯುವೆಲರಿ ಸೆಟ್ ಎಲ್ಲ ಹಾಕ್ಕೊಂಡ್ರೆ ಬೇಡ ಸಿಂಪಲ್ಲಾಗಿ ಇರಲಿ ಅಂತಂದು ತುಂಬ ಸಿಂಪಲ್ಲಾಗಿ ರೆಡಿ ಆಗಬೇಕು ಅಂತ, ಓವರಾಗಿ ಬೇಡ ಅಂತ ಮತ್ತೆ ಜ್ಯುವೆಲರಿ ಸೆಟ್ ಹಾಕಿರೋದನ್ನೆಲ್ಲ ತೆಗ್ಸಾಕ್ಬಿಟ್ಟು ಮತ್ತೆ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದಾಳೆ. ಈಗ ಫೈನಲಿ ಹುಡುಗ ಹುಡುಗಿ ಎಲ್ಲ ರೆಡಿ ಆದಮೇಲೆ ಮತ್ತೆ ಈಗ ಎಂಗೇಜ್ಮೆಂಟು ಫೋಟೋಸ್ ಎಲ್ಲ ತೆಗ್ಸೋಣ ಹೊರಗಡೆ ಅಂತಂದು ಫ್ಯಾಮಿಲಿ ಸಮೇತ ಈಗೆಲ್ಲರೂ ಹೊರಗಡೆ ಬರ್ತಾ ಇದ್ದೀವಿ. ಈಗ ಸಿಂಪಲಾಗೆ ಮನೆ ಹತ್ರನೇ ಅರೇಂಜ್ ಮಾಡಿರೋ ಅಂಥದ್ದು ಎಂಗೇಜ್ಮೆಂಟ್ ಅಂತ ಅಂದ್ಕೊಂಡಿಲ್ಲ. ಇದ್ದಕ್ಕಿದ್ದಂಗೆ ಎಲ್ಲ ಫಿಕ್ಸ್ ಆಗಿದ್ದು ನೈಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಎಲ್ಲ ಅತ್ತಿಗೆಯವರೆಲ್ಲ ಸಹ ನೈಟೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸುಮ್ಮನೆ ಸಿಂಪಲ್ಲಾಗಿ ಅವ್ರು ಬಂದು ಹೋಗ್ತೀವಿ ಅಂತೇಳಿ ಮತ್ತೆ ಎಂಗೇಜ್ಮೆಂಟ್ ಥರ ಆಗೋಗ್ಬಿಡ್ತಾ ಅದು, ಜೋರಾಗೆ ಆಗಿತ್ತು. ಇನ್ನು ಹುಡುಗ ಹುಡುಗಿನೂ ಸಹ ಹಾರ ಚೇಂಜ್ ಮಾಡ್ಕೊಂಡಿದ್ದಾಯಿತು. ಇನ್ನು ಹುಡುಗ ಅವ್ರ ಅಪ್ಪ ಅಮ್ಮ ಅವರು ಸಹ ಎಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಈಗ ಹುಡುಗ ಬಂದುಬಿಟ್ಟು ಚಿತ್ರದುರ್ಗ ಕಡೆಯಿಂದ ಮತ್ತು ನಾವು ತುಮಕೂರಲ್ಲಿ ಇರೋದಿಲ್ಲಿ, ಮತ್ತು ಹುಡುಗಿ ಅಪ್ಪ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಸಹ ಇಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಈಗ ಇವಾಗ ತಂಗಿ ತಮ್ಮ ಇವನು ಚೇತನ್ ಅಂತ. ಇನ್ನು ಎಲ್ಲ ಶಾಸ್ತ್ರ ಎಲ್ಲ ಇದು ಮಾಡಬೇಕಲ್ವ. ಇವಾಗ ಎಂಗೇಜ್ಮೆಂಟು ಅಂತಂದರೆ ನಿಶ್ಚಿತಾರ್ಥ ಆದಂಗೆ ಅಲ್ವಾ, ಹಾರ ಚೇಂಜ್ ಮಾಡಿದ ತಕ್ಷಣ ಇವಾಗ ಕಡಲೆ ಸಕ್ಕರೆ ಈ ಥರ ಶಾಸ್ತ್ರ ಮಾಡಿಕೊಂಡು ಹಂಚ್ಕೊಳ್ತಾ ಇದ್ದಾರೆ. ಈಗ ಇಲ್ಲಿ ವಿಳ್ಯದೆಲೆ ಅಡಿಕೆ ಮಾಮೂಲಿ ವಿಭೂತಿ ಇಟ್ಟು ರುಮಾಲ್ ಸುತ್ತು ಹೂನಾರಗಳು ಹಾಕಿ ಈ ಥರ ಕೊಟ್ಬಿಟ್ಟು ತಟ್ಟೆ ಚೇಂಜ್ ಮಾಡ್ಕೊಳ್ಳೋ ಥರ ಶಾಸ್ತ್ರ ಇದೆ ಅಲ್ವಾ. ಎಂಗೇಜ್ಮೆಂಟ್ ಆಗೋದಂಗೆ ಇಲ್ಲಿ ಶಾಸ್ತ್ರ ಇದು. ಆವಾಗೆಲ್ಲ ಮದುವೆ ಮನೆಯಲ್ಲೆಲ್ಲ ಮಾಡ್ತಾಯಿದ್ರು, ಈಗ ಇಲ್ಲೇ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಎಂಗೇಜ್ಮೆಂಟ್ ಅಂದರೆ. ಇಲ್ಲಿದ್ದನ್ನೇ ಸ್ವಲ್ಪ ಪುರೋಹಿತರಿಗೆ ಕರೆಸಿ ಜೋರಾಗೂ ಸಹ ಮಾಡ್ಬೋದು. ಇವಾಗ ಹೇಳಿದ್ವಲ್ಲ ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಮಾಡಿದ್ದಕ್ಕೆ ಈ ಥರ ಇಲ್ಲೆಲ್ಲೇ ಮಾಡ್ಕೊಳ್ತಾ ಇದ್ದಾರೆ. ಈಗ
ಇವಾಗ ಅವರು ಸಹ ಕಡಲೆ ಸಕ್ಕರೆನ ಅವ್ರ ಬಾಯಿಗೆ ಇವ್ರ ಬಾಯಿಗೆ ಹಾಕ್ಕೊಳ್ತಾ ಇದ್ದಾರೆ ಈಗ. ಇನ್ನು ಹುಡುಗಿಯು ಸಹ ಎಲೆಲೆನೆ ಹುಡುಗಂಗೆ ಹಾಕ್ತಾ ಇದ್ದಾರೆ ಇಲ್ಲಿಗ. ನಮ್ಮ ದೊಡ್ಡತ್ತೆ ಮಾವ ಇವರು ಎಷ್ಟೊಂದು ಜನ ಎಲ್ಲ ತುಮಕೂರಲ್ಲೇ ಹತ್ರ ಇರೋದ್ರಿಂದ ಎಲ್ಲರೂ ಸಹ ಸೇರಿದ್ವಿ ನಾವಿಲ್ಲಿ. ನಮ್ಮ ಮಾವ ಮತ್ತು ಅತ್ತೆ ಚಿಕ್ಕ ಮಾವ ಮತ್ತು ನಮ್ಮ ಪಾಗೋಡದಿಂದ ಅವ್ರ ಚಿಕ್ಕ ಮಾವ ಸಹ ಅವರು ಸಹ ಬಂದಿದ್ರು. ಎಲ್ಲರ ಜೊತೆನೂ ಫೋಟೋ ತೆಗೆಸ್ಕೊತಾ ಇದ್ದಾರೆ ಈಗ. ಇವರು ಸಹ 4 ಜನ ಅಣ್ಣ ತಮ್ಮಂದರು ಅವರೆಲ್ಲ ಇರೋದ್ರಿಂದ. ಇನ್ನು ಮಕ್ಕಳ ಸೈನ್ಯ ಅಂತ ಇದ್ದೇ ಇರುತ್ತಲ್ವ ಫೋಟೋಸ್ ಇಲ್ಲ, ಅವರು ಸಹ ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ನಮ್ಮ ಚಿಕ್ಕಮ್ಮ ಅಂತ ಹೇಳಿದ್ರೆ ಅವ್ರ ಅಕ್ಕ, ಅವರು ಹುಡುಗನ ಕಡೆಯವರು ಇವರೆಲ್ಲ. ಎಲ್ಲರೂ ಸಹ ಎಲ್ಲ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಇವರು ಸಹ ಫೈನಲಿ ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ವಿ ಈಗ. ಎಷ್ಟು ಜನ ಬಂದಿದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತಲ್ವ. ಅಕ್ಕ ಬಾವ ಫೈನಲಿ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾದಮೇಲೆ ಊಟ ಮಾಡೋಣ ಅಂತಂದು ಎಲ್ಲ ಫಸ್ಟ್ ಅವ್ರಿಗೆ ಊಟಕ್ಕೆ ಬಡಿಸ್ತಾ ಇದ್ದಾರೆ ಈಗ. ಎಲ್ಲ ಮನೆಯಲ್ಲೇ ಮಾಡಿರೋ ಅಂಥ ಐಟಮ್ಸು. ಕರ್ಜಿಕಾಯಿ ಬಂದುಬಿಟ್ಟು ಅವ್ರ ಕಡೆಯಿಂದನೇ ತೊಗೊಂಬಂದಿದ್ರು. ನಮ್ಮ ಕಡೆಯಿಂದನೇ ಇಲ್ಲಿಂದ ತೊಗೊಂಡೋಗ್ಬೇಕು, ಅಲ್ಲಿಂದನೇ ತೊಗೊಂಬರ್ಬೇಕು ಅನ್ನೋ ಶಾಸ್ತ್ರ ಅಂತಂದು ಮಾಡಿದರು. ಇನ್ನು ಊಟಕ್ಕೆ ಅಂತಂತೂ ಸಬ್ಬಕ್ಕಿ ಪಾಯಸ, ಪಲ್ಯ, ಹೆಸರುಬೇಳೆ, ಹಪ್ಪಳ, ಉಪ್ಪು, ಉಪ್ಪಿನಕಾಯಿ ಇದ್ದೇ ಇರುತ್ತಲ್ವ. ಪುಳಿಯೋಗರೆ ಮತ್ತು ಅನ್ನ ಸಾಂಬಾರು, ಪಪ್ಪು ಅಂತ ನಮ್ಮ ಕಡೆ ಫೇಮಸ್ ಪಪ್ಪು ಅಂದರೆ. ಇದೇ ಕ್ಯಾಟ್ರಿಂಗ್ ಅಂದರೆ ಎಷ್ಟೊಂದು ದುಡ್ಡು ಕೊಡಬೇಕು. ನಮ್ಮ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಈಸಿಯಾಗಿ ನೋಡ್ತಾ ಇರ್ಬೋದು. ಇನ್ನೆಲ್ಲ ಅವ್ರ ಕಡೆಯವರೆಲ್ಲ ಊಟ ಎಲ್ಲ ಆದಮೇಲೆ ಈಗ ನಮ್ಮ ಕಡೆಯವ್ರು ಸಹ ಇಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಳ್ತಾ ಇದ್ದಾರೆಲ್ಲ ಈಗ. ಮಾವಂದರು ಮತ್ತು ಮಕ್ಕಳು ಎಲ್ಲರೂ ನಾವು ಸಹ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಈಗ. ಬೆಳಿಗ್ಗೆಯಿಂದಲೇ ಸ್ವಲ್ಪ ಲೇಟಾಗಿತ್ತು, ತಿಂಡಿ ತಿನ್ನೋಕ್ಕಾಗಿರ್ಲಿಲ್ವಲ್ಲ, ಅದಕ್ಕೆ ಫಸ್ಟ್ ಊಟಕ್ಕೆ ಕೂತ್ಕೊಂಡ್ಬಿಟ್ಟಿದ್ವಿ ಎಲ್ಲರೂ ನಾವೆಲ್ಲ ಈಗ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅವರೆಲ್ಲ ಹೊರಡ್ತೀವಿ ಅಂತ ಕರೆಕ್ಟಾಗಿ 3 ಗಂಟೆ ಒಳಗಡೆ ಹೋಗ್ಬಿಡ್ಬೇಕು ಅಂತ ಎಲ್ಲ ಹೊರಡ್ತಾ ಇದ್ದಾರೆ ಆಗಲೇ ಇಲ್ಲೆಲ್ಲ. ಅವರು ಸಹ ಒಂದು ಟಿ ಗಾಡಿ ಮಾಡ್ಕೊಂಡು ಮತ್ತು ಕಾರಲ್ಲಿ ಎಲ್ಲ ಬಂದಿದ್ದು. ಅಲ್ಲಿಂದ ದುರ್ಗದಿಂದ ಬರಬೇಕಲ್ವ. ಫೈನಲಿ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಅವ್ರವ್ರ ಕಡೆ ಎಲ್ಲ ಮನೆಗೆ ಹೊರಡಬೇಕಲ್ಲ, ಅವರು ಸಹ ಹೊರಟಿದ್ರಲ್ವ ಈಗ. ಕಡೆ ಎಲ್ಲ ಹೊರಟ್ರಲ್ವ, ಇನ್ನು ನಾವು ನಮ್ಮ ಮನೆಗೆಲ್ಲ ಬಂದಿದ್ದಾಯಿತು. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ.